ದೆಹಲಿ ಕುರುಕ್ಷೇತ್ರದಲ್ಲಿ ರಣಕಹಳೆ ಮೊಳಗಿದೆ. ದಿನೇ ದಿನೇ ಚುನಾವಣಾ ಪ್ರಚಾರ ಜೋರಾಗಿದ್ದು ಮತದಾರನ ಸೆಳೆಯೋದಕ್ಕೆ ಬಿಜೆಪಿ ಹೊಸ ಅಸ್ತ್ರವನ್ನ ಬಿಟ್ಟಿದೆ. ಇದರಿಂದ ದೆಹಲಿಯಲ್ಲಿ ಕಮಲ ಕಿಲಕಿಲ ಅನ್ನೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಂಗೇರಿದ ರಾಷ್ಟ್ರ ರಾಜಧಾನಿ ಚುನಾವಣಾ ಅಖಾಡ. ದೆಹಲಿ ರಣಕಣದಲ್ಲಿ ಗ್ಯಾರಂಟಿಗಳ ಹರ್ಷೋದ್ಗಾರ. ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಮತದಾರರನ್ನ ಸೆಳೆಯಲು ಗ್ಯಾರಂಟಿ ಆಶ್ವಾಸನೆಯ ಅಬ್ಬರ ಜೋರಾಗಿದೆ. ಫೆಬ್ರವರಿ 5ರಂದು ದೆಹಲಿ ವಿಧಾನಸಭೆಯ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಕಾಂಗ್ರೆಸ್ ಎಎಪಿ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಕಸಿತ ದೆಹಲಿ ಶೀರ್ಷಿಕೆಯಡಿ ಸಂಕಲ್ಪ ಪಾತ್ರ ಅಂದ್ರೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ವಿಕಸಿತ ದೆಹಲಿಗೆ ಬಿಜೆಪಿ ಭರವಸೆ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ, ದುರ್ಬಲ ಕುಟುಂಬಕ್ಕೆ 500ಕ್ಕೆ ಎಲ್ಪಿಜಿ ಸಿಲಿಂಡರ್, ಹೋಳಿ ದೀಪಾವಳಿ ಹಬ್ಬಕ್ಕೊಂದು ಫ್ರೀ ಸಿಲಿಂಡರ್ ನೀಡುವ ಭರವಸೆ ನೀಡಿದ್ದಾರೆ. 10 ಲಕ್ಷದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ, ಹಿರಿಯ ನಾಗರಿಕರಿಗೆ ಮಾಸಿಕ 2500 ಪಿಂಚಣಿ, 70 ವರ್ಷ ಮೀರಿದ ನಾಗರಿಕರಿಗೆ 3000 ಮಾಸಿಕ ಪಿಂಚಣಿ ನೀಡುವ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಟಲ್ ಕ್ಯಾಂಟೀನ್ ತೆಗೆದು ಕೇವಲ 5 ರೂಪಾಯಿಗೆ ಊಟ ಒದಗಿಸುವ ಭರವಸೆ ನೀಡಿದ್ದಾರೆ. ಹೆರಿಗೆ ರಜೆ 12 ವಾರದಿಂದ 26 ವಾರಕ್ಕೆ ವಿಸ್ತರಿಸಿದ್ದು ಗರ್ಭಿಣಿಯರಿಗೆ 21,000 ನೀಡುವ ಭರವಸೆ ನೀಡಿದೆ. महिला समृद्धि योजना के तहत प्रति माह 2500 रुपए महिलाओं को दिया जाएगा और पहली कैबिनेट मीटिंग में महिला समृद्धि योजना फर्स्ट कैबिनेट मीटिंग में पारित किया जाएगा. ಫ್ರೀ ಬೀಸ್ ಮಾರಕ ಎಂದಿದ್ದ ಬಿಜೆಪಿಗೆ ಕೇಜ್ರಿ ಟಾಂಗ್. ದೆಹಲಿ ಜನಕ್ಕೆ ಆಪ್ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ 2100 ರೂಪಾಯಿ ನೀಡುವುದಾಗಿ, ಅರ್ಚಕರಿಗೆ ಮಾಸಿಕ 18,000 ಗೌರವಧನ ಹಾಗೂ 60 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಚಿಕಿತ್ಸೆ ಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಫ್ರೀ ಬೀಸ್ ಮಾರಕ ಎಂದು ಕಿಡಿಕಾರ್ತಿದ್ದ ಬಿಜೆಪಿಯವರೇ ಎಎಪಿ ಪ್ರಣಾಳಿಕೆಯನ್ನ ನಕಲು ಮಾಡಿದೆ ಎಂದು ಕೇಜ್ರಿವಾಲ್ ವ್ಯಂಗ್ಯವಾಡಿದ್ದಾರೆ. प्रधानमंत्री जी सामने आके स्पेसिफिकली ऐलान करे कि उनकी इस पे सहमति है और वो कहें कि पहले जो मोदी जी कह रहे थे वो गलत था. अभी तक मोदी जी ने जब जब कहा कि फ्री की रेवड़ी सही नहीं है, मोदी जी कहें कि मैंने गलत बोला था, केजरीवाल सही था. मोदी जी कहें कि फ्री रेवड़ी देश के लिए नुकसान नहीं है बल्कि भगवान का प्रसाद है. ಎಎಪಿ ಕೌನ್ಸಿಲರ್ಗಳು ಬಿಜೆಪಿಗೆ ಜಂಪ್. ಚುನಾವಣೆಗೂ ಮುನ್ನವೇ ಎಎಪಿಗೆ ತೀವ್ರ ಹಿನ್ನಡೆಯಾಗಿದ್ದು, ಇಬ್ಬರು ಕೌನ್ಸಿಲರ್ಗಳಾದ ರವೀಂದರ್ ಸೋಲಂಕಿ ಮತ್ತು ನರೇಂದರ್ ಗಿರ್ಸ್ರಾ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ದೆಹಲಿಯಲ್ಲಿ ಕಮಲ ಕಿಲಕಿಲ ಅನ್ನೋದು ಫಿಕ್ಸ್ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ಕುರುಕ್ಷೇತ್ರದಲ್ಲಿ ರಣಕಹಳೆ ಮೊಳಗಿದೆ. ದಿನೇ ದಿನೇ ಚುನಾವಣಾ ಪ್ರಚಾರ ಜೋರಾಗಿದ್ದು ಮತದಾರನ ಸೆಳೆಯೋದಕ್ಕೆ ಬಿಜೆಪಿ ಹೊಸ ಅಸ್ತ್ರವನ್ನ ಬಿಟ್ಟಿದೆ. ಇದರಿಂದ ದೆಹಲಿಯಲ್ಲಿ ಕಮಲ ಕಿಲಕಿಲ ಅನ್ನೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಂಗೇರಿದ ರಾಷ್ಟ್ರ ರಾಜಧಾನಿ ಚುನಾವಣಾ ಅಖಾಡ. ದೆಹಲಿ ರಣಕಣದಲ್ಲಿ ಗ್ಯಾರಂಟಿಗಳ ಹರ್ಷೋದ್ಗಾರ. ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಮತದಾರರನ್ನ ಸೆಳೆಯಲು ಗ್ಯಾರಂಟಿ ಆಶ್ವಾಸನೆಯ ಅಬ್ಬರ ಜೋರಾಗಿದೆ. ಫೆಬ್ರವರಿ 5ರಂದು ದೆಹಲಿ ವಿಧಾನಸಭೆಯ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಕಾಂಗ್ರೆಸ್ ಎಎಪಿ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಕಸಿತ ದೆಹಲಿ ಶೀರ್ಷಿಕೆಯಡಿ ಸಂಕಲ್ಪ ಪಾತ್ರ ಅಂದ್ರೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ವಿಕಸಿತ ದೆಹಲಿಗೆ ಬಿಜೆಪಿ ಭರವಸೆ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ, ದುರ್ಬಲ ಕುಟುಂಬಕ್ಕೆ 500ಕ್ಕೆ ಎಲ್ಪಿಜಿ ಸಿಲಿಂಡರ್, ಹೋಳಿ ದೀಪಾವಳಿ ಹಬ್ಬಕ್ಕೊಂದು ಫ್ರೀ ಸಿಲಿಂಡರ್ ನೀಡುವ ಭರವಸೆ ನೀಡಿದ್ದಾರೆ. 10 ಲಕ್ಷದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ,
ಹಿರಿಯ ನಾಗರಿಕರಿಗೆ ಮಾಸಿಕ 2,500 ಪಿಂಚಣಿ, 70 ವರ್ಷ ಮೀರಿದ ನಾಗರಿಕರಿಗೆ 3,000 ಮಾಸಿಕ ಪಿಂಚಣಿ ನೀಡುವ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಟಲ್ ಕ್ಯಾಂಟೀನ್ ತೆಗೆದು ಕೇವಲ ₹5 ಊಟ ಒದಗಿಸುವ ಭರವಸೆ ನೀಡಿದ್ದಾರೆ. ಹೆರಿಗೆ ರಜೆ 12 ವಾರದಿಂದ 26 ವಾರಕ್ಕೆ ವಿಸ್ತರಿಸಿದ್ದು, ಗರ್ಭಿಣಿಯರಿಗೆ 21,000 ನೀಡುವ ಭರವಸೆ ನೀಡಿದೆ. कि महिला समृद्धि योजना के तहत प्रति माह 2,500 रुपए महिलाओं को दिया जाएगा और पहली कैबिनेट मीटिंग में महिला समृद्धि योजना फर्स्ट कैबिनेट मीटिंग में पारित किया जाएगा. ಫ್ರೀ ಬೀಸ್ ಮಾರಕ ಎಂದಿದ್ದ ಬಿಜೆಪಿಗೆ ಕೇಜ್ರಿ ಟಾಂಗ್. ದೆಹಲಿ ಜನಕ್ಕೆ ಆಪ್ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ ₹2,100 ನೀಡುವುದಾಗಿ, ಅರ್ಚಕರಿಗೆ ಮಾಸಿಕ 18,000 ಗೌರವಧನ ಹಾಗೂ 60 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಚಿಕಿತ್ಸೆ ಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಫ್ರೀ ಬೀಸ್ ಮಾರಕ ಎಂದು ಕಿಡಿಕಾರ್ತಿದ್ದ ಬಿಜೆಪಿಯವರೇ ಎಎಪಿ ಪ್ರಣಾಳಿಕೆಯನ್ನ ನಕಲು ಮಾಡಿದೆ ಎಂದು ಕೇಜ್ರಿವಾಲ್ ವ್ಯಂಗ್ಯವಾಡಿದ್ದಾರೆ. प्रधानमंत्री जी सामने आके स्पेसिफिकली ऐलान करे कि उनकी इस पे सहमति है और वो कहें कि पहले जो मोदी जी कह रहे थे वो गलत था. अभी तक मोदी जी ने जब जब कहा कि फ्री की रेवड़ी सही नहीं है, मोदी जी कहें कि मैंने गलत बोला था, केजरीवाल सही था. मोदी जी कहें कि फ्री रेवड़ी देश के लिए नुकसान नहीं है बल्कि भगवान का प्रसाद है. ಎಎಪಿ ಕೌನ್ಸಿಲರ್ಗಳು ಬಿಜೆಪಿಗೆ ಜಂಪ್. ಚುನಾವಣೆಗೂ ಮುನ್ನವೇ ಎಎಪಿಗೆ ತೀವ್ರ ಹಿನ್ನಡೆಯಾಗಿದ್ದು, ಇಬ್ಬರು ಕೌನ್ಸಿಲರ್ಗಳಾದ ರವೀಂದರ್ ಸೋಲಂಕಿ ಮತ್ತು ನರೇಂದರ್ ಗಿರ್ಸ್ರಾ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ದೆಹಲಿಯಲ್ಲಿ ಕಮಲ ಕಿಲಕಿಲ ಅನ್ನೋದು ಫಿಕ್ಸ್ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ಕುರುಕ್ಷೇತ್ರದಲ್ಲಿ ರಣಕಹಳೆ ಮೊಳಗಿದೆ. ದಿನೇ ದಿನೇ ಚುನಾವಣಾ ಪ್ರಚಾರ ಜೋರಾಗಿದ್ದು, ಮತದಾರನ ಸೆಳೆಯೋದಕ್ಕೆ ಬಿಜೆಪಿ ಹೊಸ ಅಸ್ತ್ರವನ್ನ ಬಿಟ್ಟಿದೆ. ಇದರಿಂದ ದೆಹಲಿಯಲ್ಲಿ ಕಮಲ ಕಿಲಕಿಲ ಅನ್ನೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಂಗೇರಿದ ರಾಷ್ಟ್ರ ರಾಜಧಾನಿ ಚುನಾವಣಾ ಅಖಾಡ. ದೆಹಲಿ ರಣಕಣದಲ್ಲಿ ಗ್ಯಾರಂಟಿಗಳ ಹರ್ಷೋದ್ಗಾರ. ರಾಷ್ಟ್ರ ರಾಜಧಾನಿ ದೆಹಲಿ ದಂಗಲ್ನಲ್ಲಿ ಮತದಾರರನ್ನ ಸೆಳೆಯಲು ಗ್ಯಾರಂಟಿ ಆಶ್ವಾಸನೆಯ ಅಬ್ಬರ ಜೋರಾಗಿದೆ. ಫೆಬ್ರವರಿ 5ರಂದು ದೆಹಲಿ ವಿಧಾನಸಭೆಯ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಕಾಂಗ್ರೆಸ್ ಎಎಪಿ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಕಸಿತ ದೆಹಲಿ ಶೀರ್ಷಿಕೆಯಡಿ ಸಂಕಲ್ಪ ಪಾತ್ರ ಅಂದ್ರೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ವಿಕಸಿತ ದೆಹಲಿಗೆ ಬಿಜೆಪಿ ಭರವಸೆ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ₹2,500, ದುರ್ಬಲ ಕುಟುಂಬಕ್ಕೆ 500ಕ್ಕೆ ಎಲ್ಪಿಜಿ ಸಿಲಿಂಡರ್, ಹೋಳಿ ದೀಪಾವಳಿ ಹಬ್ಬಕ್ಕೊಂದು ಫ್ರೀ ಸಿಲಿಂಡರ್ ನೀಡುವ ಭರವಸೆ ನೀಡಿದ್ದಾರೆ. 10 ಲಕ್ಷದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ, ಹಿರಿಯ ನಾಗರಿಕರಿಗೆ ಮಾಸಿಕ 2,500 ಪಿಂಚಣಿ, 70 ವರ್ಷ ಮೀರಿದ ನಾಗರಿಕರಿಗೆ 3,000 ಮಾಸಿಕ ಪಿಂಚಣಿ ನೀಡುವ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಟಲ್ ಕ್ಯಾಂಟೀನ್ ತೆಗೆದು ಕೇವಲ ₹5 ಊಟ ಒದಗಿಸುವ ಭರವಸೆ ನೀಡಿದ್ದಾರೆ. ಹೆರಿಗೆ ರಜೆ 12 ವಾರದಿಂದ 26 ವಾರಕ್ಕೆ ವಿಸ್ತರಿಸಿದ್ದು, ಗರ್ಭಿಣಿಯರಿಗೆ 21,000 ನೀಡುವ ಭರವಸೆ ನೀಡಿದೆ. कि महिला समृद्धि योजना के तहत प्रति माह 2,500 रुपए महिलाओं को दिया जाएगा और पहली कैबिनेट मीटिंग में महिला समृद्धि योजना फर्स्ट कैबिनेट मीटिंग में पारित किया जाएगा. ಫ್ರೀ ಬೀಸ್ ಮಾರಕ ಎಂದಿದ್ದ ಬಿಜೆಪಿಗೆ ಕೇಜ್ರಿ ಟಾಂಗ್. ದೆಹಲಿ ಜನಕ್ಕೆ ಆಪ್ ಸರ್ಕಾರ ಮಹಿಳೆಯರಿಗೆ